ಸುತ್ತಲೂ ಹಾಸಿಕೊಂಡ ಹಸಿರು ಹಸಿರು ವನಸಿರಿಯ ಮಧ್ಯೆ ಜುಳು ಜುಳು ಹರಿವ ಜಲಧಾರೆ. ಜಲಧಾರೆಯ ಅಂಗೈಯಲ್ಲಿ ಇರೋದೇ ಈ ದ್ವೀಪನಗರಿ. ಅಬ್ಬಾ, ಕೇಳೋಕೆ ಇಷ್ಟು ಸೊಗಸಾಗಿದ್ರೆ ಇದರನ್ನ ನೋಡೋಕೆ ಎರಡು ಕಣ್ಣು ಸಾಲದು ಅಲ್ವಾ? ಆದರೆ ನಾವೀಗ ನಿಮಗೆ ಈ ಸುಂದರ ದ್ವೀಪ ನಗರಿಯಲ್ಲಿ ಅಡಗಿದ ಕರಾಳ ಬದುಕಿನ ಬಗ್ಗೆ ಪರಿಚಯಿಸಲೇಬೇಕು. ಅಂದಹಾಗೆ ಯಾವುದು ಈ ದ್ವೀಪ ನಗರಿ, ಏನಿದರ ಕಥೆ ಅಂತೀರಾ? ಈ ಸ್ಟೋರಿ ನೋಡಿ. ಸತ್ತಿಲ್ಲದೆ ಹೆಜ್ಜೆ ಹಾಕುವ ಕಾಳಿ ನದಿಯ ಸೊಗಸು ಒಂದ್ ಕಡೆಯಾದ್ರೆ, ನದಿಗೆ ಕಿರೀಟವಿಟ್ಟಂತೆ ಸೊಬಗು ಸೃಷ್ಟಿಸುವ ಹಸಿರು ಬೆಟ್ಟಗಳು ಇನ್ನೊಂದು ಕಡೆ. ಈ ಅದ್ಭುತ ದೃಶ್ಯ ಕಂಡುಬರೋದು ಉತ್ತರ ಕನ್ನಡ ಜಿಲ್ಲೆ ಕಾರವಾರ ತಾಲೂಕಿನ ಕಾರ್ಗೆಜೂಗ ದ್ವೀಪ ನಗರಿಯಲ್ಲಿ. ಅಂದಹಾಗೆ ಈ ದ್ವೀಪಕ್ಕೆ ಭೇಟಿ ಕೊಟ್ಟ ಪ್ರತಿಯೊಬ್ಬರಿಗೂ ಮೊದಲು ಕಂಡುಬರುವುದು ಈ ಸುಂದರ ಸಾಲುಗಳು. ಪಕ್ಕದಲ್ಲೇ ಇರುವ ಸರ್ಕಾರಿ ಪ್ರಾಥಮಿಕ ಶಾಲಾ ಗೋಡೆ ಮೇಲೆ ಕಂಡುಬರುವ ಈ ಕವನ ಊರಿನ ಪರಿಚಯ ಮಾಡಿಕೊಡುತ್ತೆ. ದ್ವೀಪ ದ್ವೀಪ ದ್ವೀಪ, ಇದುವೇ ನಮ್ಮೂರ ರೂಪ. ಕವನ ರೂಪಗಳಲ್ಲಿರುವಂತೆ ಕಾರ್ಗೆಜೂಗ ಊರು ಬರೀ ಊರಲ್ಲ. ನಡುಗಡ್ಡೆಯಲ್ಲೂ ಮಿನುಗುವ ಮನೆಗಳು, ತೆಂಗಿನ ಮರಗಳ ಸೊಬಗು ಅಲ್ಲಿದೆ. ಆದರೆ ಸ್ಥಳೀಯ ಜನರ ಬದುಕಿನ ಪ್ರತಿ ಕ್ಷಣವೂ ಕಾಳಿ ನದಿಯಿಂದ ಒದಗುವ ಕಷ್ಟದಲ್ಲೇ ಕಳೆಯುವಂತಿದೆ. ಯಾಕಂದ್ರೆ ದ್ವೀಪ ನಗರಿ ಜನರಿಗೆ ನಗರ ಪ್ರದೇಶಕ್ಕೆ ಸಂಪರ್ಕ ಕಲ್ಪಿಸೋದೇ ಈ ದ್ವೀಪ. ಆದ್ರೆ ಅತ್ತಿಂದಿತ್ತ ಓಡಾಡಲು ಒಂದು ಸೇತುವೆ ಇಲ್ಲ. ಸೇತುವೆ ದೂರದ ಮಾತು, ಸಮರ್ಪಕ ದೋಣಿ ಸೌಲಭ್ಯವೂ ಇಲ್ಲಿಲ್ಲ. ಶಾಲೆ ಮಕ್ಕಳಿಗೆ ಆ ಕಡೆಗೆ ಹೋಗಲಿಕ್ಕೆ ದಾರಿ ಇಲ್ಲ, ಏನಿಲ್ಲ. ಎಲ್ಲರಿಗೆ ತ್ರಾಸಾಗ್ತದೆ. ನಮ್ಮ ಜನರಿಗೆ ಎಲ್ಲರಿಗೆ, ಗಂಡಸರಿಗೆ ಹೆಂಗಸರಿಗೆ ಎಲ್ಲರಿಗೆ ತ್ರಾಸಾಗಿ ಖೂಬ್ ತ್ರಾಸಾಗ್ತದೆ. ಈಗ ಸ್ವಲ್ಪ ದಿವಸ ಈಗ ಪರೀಕ್ಷೆ ಟೈಮಿಗೆ ಖೂಬ್ ದಾಂಧಳಾಗ್ತದೆ. ಏನೂ ಇಲ್ಲ, ಮಕ್ಕಳು ಆ ಕಡೆ ಹೋಗಲಿಕ್ಕೆ ದಾರಿ ಇಲ್ಲ. ಬಾರ್ಜಿ ಒಂದು ಕೊಟ್ಟದ್ದು ಸಾಪ್ ರೆಪೇಲಿ ಇಲ್ಲ, ಅದು ಬಂದಿದೆ. ಮತ್ತು ಏನು ಮಾಡೋದು, ಈಗ ಖೂಬ್ ತ್ರಾಸ ಉಂಟು. ಟೀಚರಿಗೆ ಬರಲಿಕ್ಕೆ ದಾರಿ ಇಲ್ಲ. ಈ ಸುಂದರ ನಿಸರ್ಗ ತಾಣದ ಅಭಿವೃದ್ಧಿಯಾಗದೆ ಅಷ್ಟಕ್ಕೆ ಸೀಮಿತವಾಗಿದೆ. ಪ್ರಕೃತಿ ಸೊಬಗು ಇಲ್ಲಿನ ಜನರ ಹೊಟ್ಟೆ ತುಂಬಿಸೀತೆ. ದುಡಿಯಲು, ಮನೆಗೆ ಬೇಕಾಗುವ ಸರಕು ಸಾಮಗ್ರಿ ಕೊಂಡು ತರಲು, ಶಾಲಾ ಕಾಲೇಜಿಗೆ ಹೋಗಲು ಇರೋದು ಇದೇ ಒಂದು ನೀರ ದಾರಿ. ಆದರೆ ಕಾಳಿ ನದಿಯನ್ನ ದಾಟಿಕೊಂಡು ಹೋಗೋದೇ ಒಂದು ದೊಡ್ಡ ಸಾಹಸ. ನದಿ ತಣ್ಣಗಿದ್ದಾಗ ನಾವು ಹೋಗಿ ಬರ್ಲಿಕ್ಕೇನು ಸಮಸ್ಯೆ ಇಲ್ಲ. ಆದರೆ ನಾವು ಗಾಳಿ ಬೀಸಿದಾಗ ಹೇಗೆ ಹೋಗು ಸೈ ದೋಣಿ ಮೇಲೆ, ಅದೇ ಈಗ ನಮ್ಗೆ ಸಮಸ್ಯೆ ಆಗ್ತಾ ಇದೆ. ಎಲ್ಲರದ್ದು ಎಕ್ಸಾಮ್ ಸ್ಟಾರ್ಟ್ ಆಗಿದೆ, ನಾನ್ ಸೆಮ್ ಸ್ಟಾರ್ಟ್ ಆಗಿದೆ. 10th ಈಗ ಮುಖ್ಯ ಅಂದರೆ ಡಿಗ್ರಿ ಮತ್ತು ಸೆಕೆಂಡ್ ಇಯರ್ PUC ಮತ್ತು 10th ಇವರು 3 ತರಗತಿ ಅವರು ಹೇಗೆ ಹೋಗ್ತಾರೆ ಮತ್ತು ಹೇಗೆ ಎಕ್ಸಾಮ್ ಬರ್ತಾರೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಅವ್ರು ಆದರೂ ಎಕ್ಸಾಮ್ನಲ್ಲಿ ಹೋಗಿ ಎಕ್ಸಾಮ್ ಹೇಗೂ ಮಾಡಿ ಬರೆದು ಬರ್ತಾರೆ. ಒಂದು 8 ಗಂಟೆ ಹೋಗಿದ್ದು ನಾವು, ಈಗ ಬಾರ್ಜಿ ಸರಿ ಇಲ್ಲ, ಈಗ 6-7 ಗಂಟೆ ಆಗ್ತಾ ಇದೆ ಸರ್. ನಾಳೆ ಮತ್ತೆ ಎಕ್ಸಾಮ್ ಇದೆ, ಹೇಗೆ ಅಭ್ಯಾಸ ಮಾಡ್ಕೊಳ್ಳಿ ಸರ್. ನಾವು ತುಂಬ ಟೈಮ್ ವೇಸ್ಟ್ ಆಗ್ತಾ ಇದೆ. ಇದು ಒಂದು ದಿನದ ಬಾಳಲ್ಲ, ನಿತ್ಯದ ಗೋಳು. ಪ್ರತಿಯೊಂದು ಪುಟ್ಟ ಕೆಲಸಕ್ಕೂ ದೋಣಿ ಹತ್ತಿ ನದಿ ದಾಟಬೇಕು. ಹಿಂದೆ ದೋಣಿಯಲ್ಲಿ ಸಾಗುವಾಗ ಸಾಕಷ್ಟು ಅನಾಹುತಗಳು ಸಂಭವಿಸಿವೆ. ಮಳೆಗಾಲದಲ್ಲಿ ಇವರ ಕಷ್ಟ ಆ ದೇವರಿಗೆ ಪ್ರೀತಿ. ಕಾಳಿ ನದಿಯ ರೌದ್ರಾವತಾರಕ್ಕೆ ಜೀವ ಅಂಗೈಯಲ್ಲಿಟ್ಕೊಂಡು ಬದುಕಬೇಕಷ್ಟೇ. ಇಲ್ಲಿ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಇಲ್ಲಿ ಯಾವುದೇ ಜಲ ಸಂಪರ್ಕ ಅಂದರೆ ನದಿಯಿಂದ ನಮಗೆ ದಾಟಲಿಕ್ಕೆ ಯಾವುದೇ ಸಹಾಯ ಇಲ್ಲದ ಕಾರಣ ನಾವು ಬಹಳಷ್ಟು ಕಷ್ಟ ಅನುಭವಿಸ್ತಾ ಇದ್ದೇವೆ. ಮತ್ತು ಮಳೆಗಾಲದಲ್ಲಂತೂ ನಮ್ಮ ಪರಿಸ್ಥಿತಿನೂ ಬೇಡ. ಮಳೆಗಾಲದಲ್ಲಿ ಇದು ಕದ್ರಾ, ಕೊಡ್ಸಳಿ ಎಲ್ಲ ಡ್ಯಾಮ್ಗಳಿದ್ದಾವೆ ಕಾಳಿ ನದಿಗೆ. ಆ ಡ್ಯಾಮ್ನಿಂದ ಬಹಳಷ್ಟು ನೀರು ಬಿಡ್ತಾ ಇದ್ದಾರೆ. ರಾತ್ರಿ ಹೊತ್ತಿನಲ್ಲಿ ನಾವು ಕೂತ್ಕೊಂಡು ಇರ್ತೇವೆ. ಯಾಕಂದರೆ ನಮಗೆ ನಮ್ಮ ಪರಿಸ್ಥಿತಿನೇ ನಮಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ನಾವು ಒಂದು ದಿವಸ ಮುಳುಗಡೆಯಾಗಿ ಹೋಗುವುದೇ ನಮ್ಮ ಪರಿಸ್ಥಿತಿ ಆಗಿದೆ. ಈಗ ಮಳೆಗಾಲದಲ್ಲಿ ನಮಗೆ ಭಾಳಷ್ಟು ಕಷ್ಟ ಆಗಿ ನಮ್ಮ ಜಾನುವಾರುಗಳೆಲ್ಲ ನಾವು ಗೋವಾಕ್ಕೆ ಸಾಗಿಸುತ್ತಿದ್ದೇವೆ ಮೊದಲು. ಈಗಲೂ ನಾವು ಸಾಗಿಸ್ತಾ ಇದ್ದೇವೆ. ಜಾನುವಾರುಗಳನ್ನು ಇಲ್ಲಿ ಇಟ್ಕೊಳ್ಳಿಕ್ಕೆ ಆಗೋದೇ ಇಲ್ಲ ಮಳೆಗಾಲದಲ್ಲಿ. ಕಾಳಿ ನದಿಯ ಒಡಲಿನಲ್ಲಿರುವ ಕಾರ್ಗೆಜೂಗ ದ್ವೀಪ ಸಾವಿರಾರು ಹೆಕ್ಟೇರ್ ಭೂಮಿ ಹೊಂದಿದೆ. ಈ ದ್ವೀಪದಲ್ಲಿ 60 ಕುಟುಂಬಗಳಿವೆ.
70ಕ್ಕೂ ಹೆಚ್ಚು ಮನೆಗಳಿವೆ. 300ಕ್ಕೂ ಹೆಚ್ಚು ಮಂದಿ ವಾಸವಾಗಿದ್ದಾರೆ. ಸರ್ಕಾರದ ಕೊಡುಗೆ ಅಂದ್ರೆ ಗ್ರಾಮದಲ್ಲಿರುವ ಈ ಸರ್ಕಾರಿ ಪ್ರಾಥಮಿಕ ಶಾಲೆ. ಅದು ಸದಾ ಬಂದ್ ಆಗಿದೆ. ಯಾಕಂದ್ರೆ ಶಿಕ್ಷಕರಿಗೆ ನದಿ ದಾಟ್ಕೊಂಡು ಬಂದು ಮಕ್ಕಳಿಗೆ ಪಾಠ ಹೇಳಿಕೊಡಲು ಆಗ್ತಾ ಇಲ್ಲ. ಅಲ್ಲದೆ ಗ್ರಾಮಕ್ಕೆ ಪರ್ಯಾಯ ರಸ್ತೆ ಸಂಪರ್ಕ ಕೂಡ ಇಲ್ಲ. ಅನೇಕ ದಶಕಗಳ ಬೇಡಿಕೆಯಾದ ಸೇತುವೆ ನಿರ್ಮಾಣ ಇನ್ನೂ ಈಡೇರಿಲ್ಲ. ಕಾರ್ಗೆಜೋಗ ಜನರಿಗೆ ಕೃಷಿಯೇ ಮೂಲ ಕಸುಬು. ಇಡೀ ಗ್ರಾಮದಲ್ಲಿ ಭತ್ತ ಮತ್ತು ಕಬ್ಬನ್ನೇ ಬೆಳೀತಾರೆ. ಕಾಳಿ ಜಲಾಶಯದಿಂದ ನೀರು ಬಿಟ್ಟಾಗ ಸಿಹಿ ನೀರಾದ್ರೆ ಉಳಿದೆಲ್ಲ ಸಮಯ ಇದು ಉಪ್ಪು ನೀರಾಗಿರುತ್ತೆ. ಬೇಸಿಗೆ ಕಾಲದಲ್ಲಿ ಕಾಳಿ ನದಿ ಜೀವನದಿಯಾಗಿ ಕೆಲಸ ಮಾಡುತ್ತೆ. ಆ ಸಮಯ ನಿತ್ಯ ಇಲ್ಲಿನ ಜನತೆ ಮರಳನ್ನ ತೆಗೆದು ಜೀವನ ಸಾಗಿಸ್ತಾರೆ. ಅಂದಹಾಗೆ ಈ ದ್ವೀಪನಗರಿ ಕಾರ್ಗೆಜೋಗದ ದೋಣಿ ಕಥೆ ನಿಮಗೆ ಹೇಳಲೇಬೇಕು. 7-8 ವರ್ಷಗಳ ಹಿಂದೆ ಈ ಜನ ದೋಣಿನೂ ಇಲ್ಲದೆ ನರಕ ಯಾತನೆ ಅನುಭವಿಸಿದ್ದಾರೆ. ಆದರೆ ಕೊಟ್ಟ ಮಾತಿನಂತೆ ತಮ್ಮ ಸ್ವಂತ ಖರ್ಚಿನಿಂದ ರಾಜಕಾರಣಿಯೊಬ್ಬರು ದೋಣಿ ಸೌಲಭ್ಯ ಮಾಡಿಕೊಟ್ರು. ರಾಜಕಾರಣಿಗಳು ಅಂದ್ರೆ ನಂಬಿಕೆ ದ್ರೋಹ ಅನ್ನುವಂತಹ ಪರಿಸ್ಥಿತಿ ಇಂದಿನದು. ಎಲ್ಲೋ ಒಬ್ರೋ ಇಬ್ರೋ ಜನಪರ ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಾರೆ. ಆದ್ರೆ ದ್ವೀಪನಗರಿ ಕಾರ್ಗೆಜೋಗದ ಜನ ಮಾತ್ರ ಇಂದಿಗೂ ಆ ವ್ಯಕ್ತಿಯನ್ನೇ ದೇವರಂತ ನಂಬಿದ್ದಾರೆ. ಯಾಕಂದ್ರೆ ಮುಳುಗ್ತಾ ಇದ್ದ ದ್ವೀಪನಗರಿ ಜನರಿಗೆ ಅವರ ಉಡುಗೊರೆಯೇ ಆಸರೆ. ಈ ದೋಣಿಯನ್ನ ಗಮನಿಸಿದ್ರ? ಇದರ ಮೇಲಿರೋದು ಮಾಜಿ ಮುಖ್ಯಮಂತ್ರಿ ದಿವಂಗತ ಎಸ್ ಬಂಗಾರಪ್ಪನವರ ಹೆಸರು. ಹಿಂದೆ ಬಂಗಾರಪ್ಪನವರು ಲೋಕೋಪಯೋಗಿ ಸಚಿವರಾಗಿದ್ದ ಅವಧಿಯಲ್ಲಿ ಕಾರ್ಗೆಜೋಗಕ್ಕೆ ಒಮ್ಮೆ ಭೇಟಿ ನೀಡಿದ್ರು. ಕಾರ್ಗೆಜೋಗ ದ್ವೀಪದ ಸೌಂದರ್ಯಕ್ಕೆ ಮಾರು ಹೋದ ಬಂಗಾರಪ್ಪ ಕಾರ್ಗೆಜೋಗಕ್ಕೆ ಸೇತುವೆಯೊಂದನ್ನ ನಿರ್ಮಿಸಿಕೊಡುವುದಾಗಿ ಆಶ್ವಾಸನೆ ಕೊಟ್ಟಿದ್ರು. ಆದರೆ ಅಧಿಕಾರದಲ್ಲಿದ್ದಾಗ ಬಂಗಾರಪ್ಪನವರಿಗೆ ಸೇತುವೆ ನಿರ್ಮಿಸಿಕೊಡಲು ಸಾಧ್ಯವಾಗುವುದಿಲ್ಲ. ನಂತರ ಮುಖ್ಯಮಂತ್ರಿಯಾದಾಗ್ಲೂ ಈ ಕಾರ್ಯ ಈಡೇರುವುದಿಲ್ಲ. ಇದರಿಂದ ದ್ವೀಪದ ಜನರಿಗೆ ಸೇತುವೆ ನಿರ್ಮಿಸಿಕೊಡೋದಾಗಿ ನೀಡಿದ್ದ ಭರವಸೆ ತನ್ನಿಂದ ಆಗಿಲ್ಲ ಅನ್ನೋ ಕೊರಗು ಕಾಡುತ್ತೆ. ಹೀಗಾಗಿ ಅಧಿಕಾರ ಕಳೆದುಕೊಂಡ ಬಳಿಕವೂ ಬಂಗಾರಪ್ಪನವರು ಕಾರ್ಗೆಜೋಗದ ಜನತೆಗೆ ತಮ್ಮ ಸ್ವಂತ ಹಣದಿಂದ ದೋಣಿ ನೀಡಿದ್ರು. ಇದಕ್ಕೂ ಮುಂಚೆ ಸ್ಥಳೀಯ ಪ್ರದೇಶಾಭಿವೃದ್ಧಿಯಿಂದ ಕೊಡಮಾಡಿದ ಬೋಟ್ ತಿಂಗಳಲ್ಲೇ ಕೈಕೊಟ್ಟಿತ್ತು. ಹೀಗಾಗಿ ಬಂಗಾರಪ್ಪ ನೀಡಿದ್ದ ಈ ದೋಣಿಯೇ ಇಂದಿಗೂ ಇವರಿಗೆ ಆಸರೆ. ಸರ್ಕಾರದ ಬಳಿ ಸೇತುವೆಗಾಗಿ ಕನಿಷ್ಠ ದೋಣಿಯಾದ್ರೂ ವ್ಯವಸ್ಥೆ ಮಾಡಿಕೊಡಿ ಅಂತ ಮನವಿ ಸಲ್ಲಿಸಿ ಇಲ್ಲಿನ ನಿವಾಸಿಗಳಿಗೆ ಸಾಕಾಗಿದೆ. ಹೀಗಾಗಿ ಕೊಟ್ಟ ಮಾತಂತೆ ಬಂಗಾರಪ್ಪನವರು ನೀಡಿದ ದೋಣಿ ಹತ್ತುವಾಗೆಲ್ಲ ಜನ ಅವರ ಉಪಕಾರ ನೆನೆತಾರೆ. ಸ್ವಂತ ತಮ್ಮ ಜೇಬಿನಿಂದ ಒಂದು 2 ಲಕ್ಷ ರೂಪಾಯಿ ಕೊಟ್ಟು ಒಂದು ಸಣ್ಣ ಯಾಂತ್ರಿಕ ದೋಣಿ ಕೊಟ್ಟಿದ್ದಾರೆ. ಅವರು ನಮ್ಮ ಪಾಲಿಗೆ ಒಬ್ಬರು ದೇವರೇ. ಅವರು ಈ ಯಾಂತ್ರಿಕ ದೋಣಿ ಕೊಡೋಕ್ಕಿಂತ ಮೊದಲು ನಮಗೆ ಭಾಳಷ್ಟು ತೊಂದರೆ ಆಗ್ತಾ ಇತ್ತು. ತೊಂದರೆ ಅಂದರೆ ನಾವು ಶಾಲೆ ಮಕ್ಕಳಿಗೆ ಸಣ್ಣ ಸಣ್ಣ ದೋಣಿ ಮೇಲೆ ತೊಗೊಂಡು ಹೋಗುವಾಗ ಭಾಳಷ್ಟು ಸಲ ಅನಾಹುತ ಅವಘಡಗಳು ಸಂಭವಿಸಿದ್ದಾವೆ ಇಲ್ಲಿ. ಅವರು ಯಾವಾಗ ನಮ್ಗೆ ಕೊಟ್ಟಿದ್ದಾರೋ ಈಗ ಸುಮಾರು 7 ವರ್ಷ ಆಯಿತು. ಆವಾಗಿಂದ ನಮಗೆ ಯಾವ ತೊಂದರೆ ಇಲ್ಲ. ಇಲ್ಲಿ ನಮ್ಮ ಊರ ಜನ ಎಲ್ಲ ದಿವಸಕ್ಕೆ ಒಂದು ಸಲ ಆದರೂ ಅವರ ಹೆಸರು ತಗೊಂಡು ಹೊಗಳ್ತಾರೆ ಅವರನ್ನು. ಅನೇಕ ವರುಷಗಳ ತಮ್ಮ ಗೋಳು ಕೇಳದೆ ಚುನಾವಣೆ ವೇಳೆಯಷ್ಟೇ ಇತ್ತ ಸುಳಿವ ರಾಜಕಾರಣಿಗಳ ನಡವಳಿಕೆಗೆ ಇಲ್ಲಿನ ಜನ ನೊಂದಿದ್ದಾರೆ. ಈಗಂತೂ ಇಲೆಕ್ಷನ್ ಟೈಮಿಗೆ ಎಲ್ಲ ಪಾಲಿಟಿಕ್ಸ್ ಲೀಡರ್ ಬರ್ತಾರೆ. ನಮ್ಗೆ ಮಾಡಿದ್ದು ಏನಿಲ್ಲ, ಕೊಟ್ಟಿದ್ದು ಏನಿಲ್ಲ. ಇಲ್ಲ ಕೊಡೋದು 100-200 ರೂಪಾಯಿ ಕೊಟ್ಟ ಮೇಲೆ ನಮ್ಮ ಹತ್ರ ಓಟ್ ಹಾಕ್ಕೊಳ್ತಾರೆ, ಹೋಗ್ತಾರೆ, ನಿಮ್ಗೆ ಬ್ರಿಡ್ಜ್ ಕಟ್ಕೊಡ್ತಾರೆ ಅಂತ ಬಾಯಿ ಮಾತಿಂದ ಹೇಳ್ತಾರೆ, ಹೋಗ್ತಾರೆ. ಇನ್ನೂ ತನಕ ನಮ್ಗೆ ಯಾವುದೇ ಏನೂ ಇಲ್ಲ. ಅದ್ರ ಸಲುವಾಗಿ ನೀವಾದರೆ ಯಾರಾದರೂ ಏನು ಮಾಡಿ ನಮಗೆ ಒಂದು ಬ್ರಿಡ್ಜಿದ ಪ್ರಯತ್ನ ಮಾಡಿದರೆ ನಿಮಗೆ 2 ಕೈಯಿಂದ ನಮಸ್ಕಾರ ಮಾಡ್ತಾ ಇರ್ತಿದ್ದೇವೆ ನಾವು. ಜನರ ಮೂಲಭೂತ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು. ಆದ್ರೆ ಇಲ್ಲಿನ ಜನ ಬೇರಾವ ಸೌಲಭ್ಯ ಸೌಕರ್ಯ ಬೇಡ, ನಮಗೆ ಸೇತುವೆ ನಿರ್ಮಿಸಿಕೊಡಿ ಸಾಕು ಅಂತಿದ್ದಾರೆ. ಈ ಉಸ್ತುವಾರಿ ಮಿನಿಸ್ಟರ್ ಆದ ನಮ್ಮ ದೇಶಪಾಂಡೆ ಅವರು ಯಾವ ರೀತಿಯಾಗಿ ನಮಗೆ ಇಲ್ಲಿಂದ ಒಂದು ಶಾಶ್ವತವಾದ ಪರಿಹಾರ ಕೊಡ್ತಾರೆ ಅನ್ನೋದನ್ನು ನಾವು ಕಾಯ್ತಾ ಇದ್ದೇವೆ. ಅವರಿಗೂ ಕೂಡ ಈ ಮನವಿಯನ್ನು ಸಲ್ಲಿಸಿದ್ದೇವೆ. ಅದೇ ರೀತಿಯಾಗಿ ಅವರು ನಮಗೆ ಈ ಮನವಿಗೆ ಸ್ಪಂದಿಸಿ ಯಾವ ರೀತಿಯಾಗಿ ನಮಗೆ ಒಂದು ಪರಿಹಾರ ಕೊಡ್ತಾರೆ ಅನ್ನೋದು ನಾವು ಕಾಯ್ತಾ ಇದ್ದೇವೆ.
ಇನ್ನಾದರೂ ಸರ್ಕಾರ ಕಾರ್ಗೆಜೋಗ ದ್ವೀಪವಾಸಿಗಳಿಗೆ ಸೇತುವೆ ನಿರ್ಮಿಸಿಕೊಡಬೇಕು. ಸೇತುವೆ ನಿರ್ಮಿಸೋದು ಆಗೋದಿಲ್ಲ ಅನ್ನೋದೇ ಆದ್ರೆ ಕನಿಷ್ಠ ತೂಗು ಸೇತುವೆಯನ್ನಾದರೂ ನಿರ್ಮಿಸಿಕೊಡಬೇಕು. ಕಾರವಾರದಿಂದ ಕ್ಯಾಮರಾಮನ್ ಗಿರೀಶ್ ಜೊತೆ ಕಡತೋಕ ಮಂಜು, ಸುವರ್ಣ ನ್ಯೂಸ್. ಕಾರ್ಗೆಜೋಗ ದ್ವೀಪ ನಿವಾಸಿಗಳ ನಿರೀಕ್ಷೆ ಹುಸಿಯಾಗಿದೆ. ಒಂದೆರಡಲ್ಲ, ಅನೇಕ ದಶಕಗಳಿಂದಲೂ ತಮ್ಮದೊಂದು ಸಣ್ಣ ಬೇಡಿಕೆ ಬಗ್ಗೆ ಮನವಿ ಕೊಟ್ಟು ಸೋತಿದ್ದಾರೆ. ಇನ್ನಾದರೂ ಈ ಶ್ರಮಿಕ ಜನರ ಕಷ್ಟಕ್ಕೊಂದು ಅಂತ್ಯ ಸಿಗಲಿ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಉಂಟಾಗುವ ತೊಡಕು ಆ ಮೂಲಕ ನಿವಾರಣೆಯಾಗಲಿ ಅನ್ನೋದೇ ನಮ್ಮ ಆಶಯ. ಇದೇ ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.